ಜಿಹಾದ್ ಈಗ ಒಂದು ತಿಂಗಳಿಂದ ತುಂಬ ಸದ್ದು ಮಾಡ್ತಾ ಇದೆ. ಒಂದಂದರೆ ಕಾರ್ಪೊರೇಟ್ ಜಿಹಾದ್, ಇನ್ನು ಟ್ಯೂಷನ್ ಕ್ಲಾಸಿಗೆ ಹೋಗಲ್ಲ, ಏನು ಎಜುಕೇಷನ್ ಜಿಹಾದ್. ಇನ್ನೊಂದಂತ ಹೇಳಿದ್ರೆ MNC ಕಂಪನಿಯಲ್ಲಿ ಇವತ್ತು ಹೆಣ್ಣು ಮಕ್ಕಳು ಎಲ್ಲಿ ಸುರಕ್ಷಿತ ಇದ್ದಾರೆ? ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಇವತ್ತು ಅವರು ಮನೆಯಲ್ಲಿ ಗೃಹಿಣಿ ಆಗಿದ್ರೆ ಅವರನ್ನು ಇವತ್ತು ಲವ್ ಜಿಹಾದ್ಗೆ ಬಲಿ ಮಾಡೋದನ್ನು ನಾವು ನೋಡಿದ್ದೇವೆ. ಇವತ್ತು TCS ನಂತಹ ಅಷ್ಟು ದೊಡ್ಡ ಕಂಪನಿಯಲ್ಲಿ ಇವತ್ತು ಹಿಂದೂ ಹೆಣ್ಣು ಮಕ್ಕಳಿಗೆ ಚಿತ್ರಹಿಂಸೆ ಕೊಟ್ಟು ಎಷ್ಟು ಅದ್ರ ವಿರುದ್ಧ ಇವತ್ತು ನಾವೆಲ್ಲರೂ ಸೇರಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ. ಇದಕ್ಕೆ ಕೂಡಲೇ ಕೇಂದ್ರ ಸರ್ಕಾರ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ವಿಶೇಷ ಆಯೋಗವನ್ನು ತರಬೇಕು. ಯಾಕಂತ ಹೇಳಿದ್ರೆ 15 ದಿವಸದ ಹಿಂದೆ ಅಷ್ಟೇ ನಾವು ಜಿಮ್ ಜಿಹಾದ್ನ ಮೂಲಕ ಖುಷಿ ಕಲಬುರ್ಗಿ ವಿಚಾರದಲ್ಲಿ ನಾವು ಹುಬ್ಬಳ್ಳಿಯಲ್ಲಿ ನೋಡಿದ್ವಿ. ಪ್ರತ್ಯಕ್ಷ ನಾನು ಹುಬ್ಬಳ್ಳಿಗೆ ಆ ಹುಡುಗಿಯನ್ನು ಭೇಟಿ ಮಾಡಿದಾಗ ಆ ಹುಡುಗಿ ಎಷ್ಟು ಚಿತ್ರಹಿಂಸೆ ಅನುಭವಿಸಿದ್ದಾಳೆ ಅಂತ ಹೇಳಿ ಅವಳು ಹೇಳ್ತಾ ಇದ್ಲು. ಸತತ ಅವಳು ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಆ ಜಿಹಾದಿ ಪರ್ಮಿಷನ್ ತಗೋಬೇಕಿತ್ತು, ಅವನಿಗೆ ವಿಡಿಯೋ ಕಾಲ್ ಮಾಡಿ ಹೊರಗೆ ಹೋಗಬೇಕಿತ್ತು, ಅವಳ ಅಮ್ಮನ ಹತ್ರ ಮಾತಾಡ್ಲಿಕ್ಕಿರಲಿಲ್ಲ. ಅಷ್ಟೇ ಅಲ್ಲದೆ ಈ ಥರ ನಾವು ಅದನ್ನು ಅಭ್ಯಾಸ ಮಾಡಿದಾಗ ಬೆಂಗಳೂರಿನಲ್ಲೂ ಸಹ ಇವತ್ತು ನಮ್ಮ ಪುಟ್ಟ ಮಕ್ಕಳು 12ರಿಂದ 15 ವರ್ಷದ ಮಕ್ಕಳು ಟ್ಯೂಷನ್ಗೆ ಹೋಗ್ತಾರೆ, ಹಿಂದೂ ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳಿಗೆ ಇವತ್ತು ಟ್ಯೂಷನ್ ಕ್ಲಾಸ್ನಲ್ಲಿ ಜಿಹಾದ್ನ ಹೆಸರಿನಲ್ಲಿ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಕೇಂದ್ರ ಸರ್ಕಾರ ಇದಕ್ಕೊಂದು ವಿಶೇಷ ತನಿಖಾ ದಳವನ್ನು ರಚಿಸಿ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಆಗಬೇಕು. ಇವತ್ತು ನಾವು ಪಾರ್ಕಿಗೆ ಹೋಗಂಗಿಲ್ಲ, ಇವತ್ತು ಪಾರ್ಕಲ್ಲೂ ಸಹ ನಮ್ಮನ್ನ ವಕ್ರ ದೃಷ್ಟಿಯಿಂದ ನೋಡ್ತಾರೆ. ಪಾರ್ಲರ್ಗೆ ಹೋಗಂಗಿಲ್ಲ, ಪಾರ್ಲರಲ್ಲಿ ಜಿಮ್ಗೆ ಹೋಗಂಗಿಲ್ಲ. ಹಾಗಾದ್ರೆ ಸ್ವಾತಂತ್ರ್ಯ ಎಲ್ಲಿದೆ? ನಾವು ಇತಿಹಾಸವನ್ನು ಓದಿದ್ವಿ, ಅಲ್ಲಾವುದ್ದೀನ್ ಖಿಲ್ಜಿ ಅವನು ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂತ. ಪ್ರತ್ಯಕ್ಷ ಇವತ್ತು ನಾವು ಕಲಿಯುಗದಲ್ಲಿ ಇಷ್ಟು ಸಕ್ಷಮ, ಇಷ್ಟು ಓದಿರುವ ಹೆಣ್ಣು ಮಕ್ಕಳ ಮೇಲೆ ಇವತ್ತು TCS ನಂತಹ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಹಿಂಸೆ ಆಗ್ತಾ ಇದೆ ಅಂದ್ರೆ ನಮ್ಗೆ ಎಲ್ಲಿದೆ ಸುರಕ್ಷತೆ? ಇರೋದು ಒಂದೇ ರಾಷ್ಟ್ರ ಭಾರತ, ನಾವು ಎಲ್ಲಿ ಹೋಗ್ಬೇಕಿನ್ನ? ಹಾಗೆ ಕರ್ನಾಟಕದಲ್ಲಿಯೂ ಸಹ ನಮಗೆ ಸೇಫ್ ಇಲ್ಲ ಅಂತ ಹೇಳಲಿಕ್ಕೆ ದೂರು ಕೊಟ್ಟಿದ್ದೇವೆ. ಈಗ ನಾವು ಖುಷಿ ಕಲಬುರ್ಗಿ ಹುಬ್ಬಳ್ಳಿಗೆ ಪ್ರತ್ಯಕ್ಷ ಹೋಗಿ ಕಮಿಷನರ್ಗೆ ಭೇಟಿ ಮಾಡಿದ್ವಿ. ಹುಡುಗಿ ಮನೆಯಿಂದ ಕಂಪ್ಲೇಂಟ್ ಕೊಟ್ಟಿದ್ರು, ಅವನು ಇನ್ನೂ ಅರೆಸ್ಟ್ ಆಗಲಿಲ್ಲ, ಆ ಜಿಹಾದಿಗೆ ಶಿಕ್ಷೆ ಆಗಿಲ್ಲ. ಇವತ್ತು ಎಷ್ಟೋ ಲವ್ ಜಿಹಾದ್ ಆಗತ್ತೆ. ನೇಹನ ಮರ್ಡರ್ ಆಯಿತು, ಅವನಿಗೇನಾದ್ರೂ ಇವತ್ತು ಶಿಕ್ಷೆ ಆಯ್ತಾ? ಆರಾಮಾಗಿ ಜೈಲಲ್ಲಿ ಇದ್ದಾನೆ, ಯಾವ ದಿನ ಬೇಲಿಗೆ ಅಪ್ಲಿಕೇಶನ್ ಹಾಕ್ತಾನೆ, ಇನ್ನು 2 ವರ್ಷ ಆದ್ರೆ ಅವನು ಆರಾಮಾಗಿ ಹೊರಗೆ ಬರ್ತಾನೆ. ಹೀಗೆ ಇವತ್ತು ಆ ಜಿಹಾದಿಗಳಿಗೆ ಕಠಿಣ ಶಿಕ್ಷೆ ಆಗದ ಕಾರಣ ನಮ್ಮ ಕರ್ನಾಟಕದ ಸ್ಥಿತಿ ಈ ತರ ಇದೆ. ಹಾಗಾಗಿ ಆರಾಮಾಗಿ ಇಲ್ಲಿ ಬಾಂಗ್ಲಾದೇಶಿಗರು ಬರ್ತಾರೆ, ಡಜನ್ ಗಟ್ಟಲೆ ಮಕ್ಕಳು ಮಾಡ್ಕೊಳ್ತಾರೆ, ಆರಾಮಾಗಿ ಇರ್ತಾರೆ. ನಾವು ಮಾತ್ರ ಹಿಂದೂಗಳು ಇಲ್ಲಿ ಅಲಿತಾ ಸಾಯ್ತಾ ಇರೋದು. ನಮ್ಮ ಟ್ಯಾಕ್ಸ್ ಅಲ್ಲಿ ನಾವು ರಾಜ್ಯವನ್ನ ಉದ್ಧಾರ ಮಾಡ್ತಾ ಇದ್ದೀವಿ. ಅವ್ರು ಬಂದ್ಕೊಂಡು ಫ್ರೀ ಬಸ್ಸು ಫ್ರೀ ಎಲ್ಲ ತಗೊಂಡು ರಾಜ್ರ ತರ ನಮ್ಮ ಹೆಣ್ಮಕ್ಳಿಗೆ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ದಯವಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರ ಗಮನಿಸಬೇಕು. ನಿಮಗೇನಾದ್ರೂ ದೇಶದ ಬಗ್ಗೆ ಕಾಳಜಿ ಇದ್ರೆ, ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಇದ್ರೆ, ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಇವತ್ತು ಸಾವಿರಾರು ಮಹಿಳೆಯರು ನಾವು ಇಲ್ಲಿ ಸೇರಿ ಆಗ್ರಹ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಪ್ರತಿಯೊಬ್ಬ ಹಿಂದೂ ಲೀಡರ್ ಇರ್ಬೋದು, ಮಠ ಮಂದಿರಗಳನ್ನು ಭೇಟಿ ಮಾಡಿ ಹಿಂದೂ ಹೆಣ್ಮಕ್ಳಿಗೆ ಜಾಗೃತಿ ಮೂಡಿಸುವ ಅಭಿಯಾನವನ್ನು ಸಹ ಮಾಡಬೇಕಂತ ಇದ್ದೇವೆ. ಭವ್ಯ ಗೌಡ, ರಣರಾಗಿಣಿ ಮಹಿಳಾ ಶಾಖೆ, ಬೆಂಗಳೂರು.